ನೀರಿನ ಪ್ರಾಬ್ಲಮ್ ಭಾಳ ಅದ ರೀ. ನಾವು ಹೊರಗೆ ಹೋಗ್ಬೇಕು ಕೈ ತೊಗೋಬೇಕಂದ್ರೂ ರೀ ಇಲ್ಲೆಲ್ಲ ಮಳೆ ಬತ್ತಂದ್ರೆ ಕೆಸರು ಆಗ್ತದ್ರಿ. ಆ ನೀರು ಇಲ್ಲಿ ಹೋಗ್ಬೇಕಂದ್ರೆ ನಮಗೆ ಗಾಡಿ ಅದು ಎಲ್ಲ ಬರ್ತಾರೆ, ರೋಡ್ ದಾಟ್ ಹೋಗ್ಬೇಕು. ಅದು ಆಕ್ಸಿಡೆಂಟ್ ಆಯ್ತಂದ್ರೆ ನಮಗೆ ಯಾರು ಹೊಣೆ ಅದಾರ? ಶಾಲೆಯಲ್ಲಿ ಇರಲಿಲ್ಲ ಕುಡಿಯೋಕೆ ನೀರು. ಕಲಬುರಗಿ ಜಿಲ್ಲೆ ಅಫಜಲ್ಪುರದ ಗೊಬ್ಬೂರು ಬಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕುಡಿಯೋಕೆ ನೀರೇ ಇರಲಿಲ್ಲ. 400ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ತಟ್ಟೆ ಹಿಡ್ಕೊಂಡು ನೀರಿಗಾಗಿ ಈ ರೀತಿ ಅಲೆಯಬೇಕಾ ಅಂತ ಆಗಸ್ಟ್ 5ರಂದೇ ಖಡಕ್ಕಾಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಆ ರಸ್ತೆ ದಾಟುವಾಗ ಏನಾದರೂ ಹೆಚ್ಚು ಕಡಿಮೆ ಆಯ್ತು, ಆ ಬಡ ತಾಯಿ ತಂದೆ ಅಲ್ಲಿ ಕಾಯ್ತಾ ಇರ್ತಾರೆ. ಆಮೇಲೆ ನೀವು ಬರ್ತೀರಿ 2 ಲಕ್ಷ 3 ಲಕ್ಷ ಕೊಡೋಣ ಪರಿಹಾರ. ಬೇಕಾಗಿಲ್ಲ, ನಿಮ್ಮ ಮುಸುಡಿಗೆ ಬಿಸಾಡ್ಕೊಳ್ಳಿ ಅದನ್ನು. 60 ಲಕ್ಷ ಒಂದು ಬೋರ್ವೆಲ್ ಮಾಡ್ಕೊಡಕ್ಕಾಗಲ್ವೇನ್ರಿ? ಯಾವರ್ರಿ ಇವರೆಲ್ಲ? ಜ್ಯೋತಿ ಪಾಟೀಲ್ BO, ಈ ಕ್ಷಣಕ್ಕೆ ನೀವು ಇದನ್ನು ಅಲರ್ಟ್ ಆಗಬೇಕು. ಅಲ್ಲಿಗೊಂದು ಬೋರ್ವೆಲ್ ನಿಮ್ಗೆ ಆಗೋದಿಲ್ಲ ಅಂತಂದರೆ ನಾನು 60,000 ರಿಂದ 70,000 ರೂಪಾಯಿ ಈಗ ವ್ಯವಸ್ಥೆ ಮಾಡಿಸ್ತೀನಿ ಎಲ್ಲಿಂದಾದರೂ. ಬೋರ್ ಕೆಲಸ ಸ್ಟಾರ್ಟ್. ಇನ್ನು ವರದಿ ಪ್ರಸಾರ ಆದಮೇಲೆ ಶಾಸಕ MY ಪಾಟೀಲ್ ತಮ್ಮ ಅನುದಾನದಲ್ಲೇ ಬೋರ್ ಕೊರೆಸಲು ಸೂಚನೆ ಕೊಟ್ಟರು. ಸ್ಥಳೀಯ ಪ್ರಕಾಶ್ ಬೋರ್ ಪಾಯಿಂಟ್ ಮಾಡಿದ ನಂತರ ಬೋರ್ ಕೊರೆಸುವ ಕೆಲಸ ಶುರುವಾಯಿತು. ಬೋರ್ ಆಯ್ತು ಫೇಲ್. 100 ಅಡಿ 800 ಅಡಿ 300 ಅಡಿ ಕೊರೆದ್ರೂ ನೀರು ಬರಲೇ ಇಲ್ಲ. ಆಗ ಎಲ್ಲರಲ್ಲೂ ನಿರಾಸೆ. ಭೂಗರ್ಭ ಶಾಸ್ತ್ರಜ್ಞ ಸಾಯಿ ಕಿರಣ್ ಅವರನ್ನ ಕರೆಸಿ ಬೋರ್ ಪಾಯಿಂಟ್ ಮಾಡಿಸಲಾಯಿತು. ಆಗ ಅವರು ಇಲ್ಲಿ ಬೇಡ, ಹಳೆ ಬೋರ್ ಓಪನ್ ಮಾಡಿ 50 ಅಡಿ ಕೊರೆಯುವಂತೆ ಸೂಚಿಸಿದ್ರು. ಒಂದು ಟ್ಯಾಂಕರ್ ತಂದು ಒಂದು ಬೋರೆಲ್ಲ ಹಾಕಬೇಕು. ಅಷ್ಟು ನೀರು ಒಳಗೆ ಹೋಯ್ತು ಅಂದ್ರೆ ಅದು ಸಕ್ಸಸ್ ಬೋರ್ವೆಲ್. ಹಿಂಗೆ ತುಂಬ ಹರಿಗತ್ತಿತ್ತು ಅಂದ್ರೆ ಅದು ಫೇಲ್ ಬೋರ್ವೆಲ್. ಇದಕ್ಕೆ ಫೇಲ್ ಬೋರ್ವೆಲ್ ಅನ್ನೋದು. ನೀರು ಬಂತು, ನೀರು ಫೇಲ್ಯೂರ್ ಆದ ಬೋರಿಗೆ ಎಕ್ಸ್ಟ್ರಾ 50 ಅಡಿ ಬೋರ್ ಕೊರೆಯುತ್ತಿದ್ದಂಗೆ ಗಂಗೆ ಚಿಮ್ಮಿದಳು. ನಿನ್ನೆ ಇಲ್ಲಿ ತನಕ ನೋಡಿದ್ರಿ, ಇವತ್ತು ಅಲ್ಲಿ ಆದ ಪವಾಡದ ಮತ್ತಷ್ಟು ದೃಶ್ಯಗಳನ್ನ ತೋರಿಸ್ತೀವಿ ನೋಡಿ. ದೃಶ್ಯ 1, ಆಟೋದಲ್ಲಿ ಬಂತು ಪಂಪ್ ಸೆಟ್. ಬೋರ್ ಕೊರೆಸಿದ್ವಿ, ನೀರು ಬಂತು. ಆಮೇಲೆ ಏನು? ಮಕ್ಕಳಿಗೆ ನೀರು ತಲುಪಬೇಕಲ್ವಾ? ಇದಕ್ಕಾಗಿ ಪಂಪ್ ಸೆಟ್, ಮೀಟರ್, ವೈರಿಂಗ್ ಎಲ್ಲವನ್ನ ಆಟೋದಲ್ಲಿ ತರಿಸಿಯೇ ಬಿಟ್ವಿ. ದೃಶ್ಯ 2, ಮೋಟಾರ್ ಅಳವಡಿಕೆ. ಇನ್ನು ಎಲ್ಲ ಪಂಪ್ ಸೆಟ್ ಐಟಮ್ ಬಂದ ಕೂಡಲೇ ಕಾರ್ಮಿಕರು ಕೆಲಸ ಶುರು ಹಚ್ಕೊಂಡ್ರು. ಮೋಟಾರ್ ತಂದು ಪೈಪ್ ತುರುಕಿ ವೈರಿಂಗ್ ಮಾಡಿ ಬೋರ್ವೆಲ್ಗೆ ಇಳಿಬಿಡಲಾಯಿತು. ದೃಶ್ಯ 3, ಸ್ಟಾರ್ಟ್ ಬೋರ್ಡ್ ಫಿಕ್ಸ್. ಇದೀಗ ಫೈನಲ್ ಕೆಲಸ ಅಂದ್ರೆ ಮೋಟಾರ್ ಆನ್ ಅಂಡ್ ಆಫ್ಗೆ ಸ್ಟಾರ್ಟ್ ಬೋರ್ಡ್ ಅಳವಡಿಸುವ ಕಾರ್ಯ ಶುರುವಾಯಿತು. ಬಾಕ್ಸ್ನಿಂದ ಬೋರ್ಡ್ ತೆಗೆದು ಶಾಲೆಯ ಕಾರ್ಯಾಲಯದ ಮುಂದೆ ಫಿಕ್ಸ್ ಮಾಡಲಾಯಿತು. ದೃಶ್ಯ 4, ಬಟನ್ ಒತ್ತಿ ಆನ್ ಮಾಡಿದ ಮಕ್ಕಳು. ಬೋರ್ಡ್ ಫಿಕ್ಸ್ ಬಳಿಕ ವಿದ್ಯಾರ್ಥಿನಿಯರಿಂದಲೇ ಸ್ವಿಚ್ ಬೋರ್ಡ್ ಆನ್ ಮಾಡಿಸಲಾಯಿತು. ಆನ್ ಮಾಡ್ತಿದ್ದಂತೆ ನೀರು ಬಂದೇ ಬಿಡ್ತು.
ದೃಶ್ಯ 5. ನೀರು ಬರ್ತಿದ್ದಂತೆ ಮಕ್ಕಳು ಫುಲ್ ಖುಷ್. ಬಟನ್ ಒತ್ತಿದ್ದಂಗೆ ಬೋರ್ವೆಲ್ನಿಂದ ನೀರು ಹರಿದು ಬಿಡುತ್ತೆ. ಮಕ್ಕಳು ಚಪ್ಪಾಳೆ ತಟ್ಟಿ ಸೂಪರ್ 3ಗೆ ಜೈಕಾರ ಹಾಕಿದ್ರು. ದೃಶ್ಯ 6. ನೀರು ಕುಡಿದ ವಿದ್ಯಾರ್ಥಿಗಳು. ಇನ್ನು ಡೇಂಜರ್ ರಸ್ತೆ ದಾಟಿ ಶಾಲೆಯಿಂದ ಹೊರಗೆ ಹೋಗಿ ನೀರು ಕುಡಿತಿದ್ದ ಮಕ್ಕಳೀಗ ಶಾಲೆ ಆವರಣದಲ್ಲೇ ನೀರು ಕುಡಿಯಲು ಶುರು ಮಾಡಿದ್ರು. ದೃಶ್ಯ 7. ಪ್ಲೇಟ್ ತೊಳೆದು ಊಟಕ್ಕೆ ಕೂತ ಮಕ್ಕಳು. ಪ್ಲೇಟ್ ತೊಳೆಯಲು ನೀರಿಲ್ಲದೆ ಕಂಗಾಲಾಗಿದ್ದ ಮಕ್ಕಳೀಗ ಬೋರ್ವೆಲ್ ನೀರಿನಿಂದ ಪ್ಲೇಟ್ ತೊಳೆದು ಬಾಟಲ್ಗಳಲ್ಲಿ ನೀರು ಹಿಡಿದು ಮಧ್ಯಾಹ್ನದ ಬಿಸಿಯೂಟ ಸೇವಿಸಿದ್ರು. ಶಾಲೆಗೆ ಕುಡಿಯುವ ನೀರು ಒದಗಿಸಿದ್ದಕ್ಕಾಗಿ ಸೂಪರ್ 3ಗೆ ವಿದ್ಯಾರ್ಥಿನಿಯರು ಬಿಗ್ ಥ್ಯಾಂಕ್ಸ್ ಹೇಳಿದ್ರು. ಮೊನ್ನೆ ನೀವು ಬಂದಿದ್ರಿ ಸರ್, ನಮ್ಮ ಬಳಿ ನೀರಿನ ಸಮಸ್ಯೆ ಐತ್ರಿ. ನೀವು ಬಂದು ಹೇಳೋದ್ಮ್ಯಾಕ್ರಿ ನಮ್ಮ ಬಳಿ ನೀರಿನ ಸಮಸ್ಯೆ ಕಡಿಮೆ ಆಗ್ಯದ್ರಿ. ಎಲ್ಲ ನಾವು ಚುಕ್ಕೊಳ್ರಿ, ನೀರು ಕುಡಿಬೋದ್ರಿ, ಕೈ ತಗೋಬೋದ್ರಿ, ಪ್ಲೇಟ್ ತೊಳಿಬೋದ್ರಿ, ಅಡುಗೆ ಮಾಡ್ಬೋದ್ರಿ, ಎಲ್ಲರೂ ಖುಷಿಯಿಂದ ಇರ್ತೀವಿ ರೀ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಥ್ಯಾಂಕ್ಸ್ ಆ್ಯಂಡ್ ಒನ್ ಮೋರ್ ಥ್ಯಾಂಕ್ಸ್. ಸ್ಟಾರ್ ಕನ್ನಡ ಟಿವಿ ಅವರಿಗೆ ಧನ್ಯವಾದ ಹೇಳುತ್ತೇನೆ. ಆರ್ ಕನ್ನಡ ಟಿವಿ ಚಾನಲ್ನವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳುತ್ತೇನೆ. ಶಾಲೆಯಲ್ಲೇ ನೀರು ಸಿಕ್ಕಿದ್ರಿಂದ ಅಮೃತ ಸಿಕ್ಕಷ್ಟು ಖುಷಿ ಆಗುತ್ತೆ. ರಿಪಬ್ಲಿಕ್ ಕನ್ನಡದ ಸೂಪರ್ 3 ಅಂದ್ರೆ ಒಂದ್ ಕೆಲಸ ಹಿಡಿದ್ರೆ ಅದನ್ನ ಮುಗಿಸೋವರೆಗೂ ಬಿಡಲ್ಲ. ವಿಶ್ವದಲ್ಲಿ ಸ್ಪಾಟ್ ಅಲ್ಲೇ ಪರಿಹಾರ ಕೊಡೋ ಕಾರ್ಯಕ್ರಮ ಇದ್ರೆ ಅದು ಸೂಪರ್ 3 ಮಾತ್ರ. ಇದೀಗ ಎದೆ ತಟ್ಟಿ ಹೇಳ್ತೀವಿ, ನಾವು ನಿಮ್ಮ ಧ್ವನಿ ಅಂತ. ಇದು ನಮ್ಮ ಕಮಿಟ್ಮೆಂಟ್. ವಿಕಲಚೇತನರ ಒಂದು ಸ್ಕೀಮ್ ಇದೆ. ಆ ಸ್ಕೀಮಲ್ಲಿ 86 ಗಾಡಿಗಳು ಬಂದಿದೆ. ಆ 86 ಗಾಡಿಗಳನ್ನ ವಿತರಣೆ ಮಾಡದೆ ಅಲ್ಲೇ ಶೆಡ್ಡಲ್ಲಿ ಹಾಕಿ ಅದು ತುಕ್ಕುಡಿಯೋ ಥರ ಮಾಡಿದ್ದಾರೆ. ದಿನಾಂಕ 12/7/2024, ಸಮಯ ಮಧ್ಯಾಹ್ನ 12 ಗಂಟೆ.